ಇಲ್ಲ, ನಾನ್ ಸತ್ರು ಆ ಮನೆ ಕಾಲಿಡಲ್ಲ. ನೀವೆಲ್ಲ ಸೇರ್ಕೊಂಡು ನಮ್ಮಮ್ಮಂಗ್ ಮಾಡಿರೋ ಅವಮಾನನ ನಾನು ಇನ್ನೂ ಮರ್ತಿಲ್ಲ. ವಿರಾಜ್ ಕೋಪದಿಂದ ಕೂಗಾಡ್ತಿದ್ರೆ ಅವನ ಕಣ್ಣು ಕೆಂಪಾಗಿ ಬೆಂಕಿ ಥರ ಆಗಿತ್ತು. ನೀವ್ ಏನೇ ಹೇಳಿದ್ರು ನಿಮ್ಮ ಮೈಯಲ್ಲೇ ಹರಿತಿರೋದು ಕಶ್ಯಪ ವಂಶದ ರಕ್ತ ಅನ್ನೋದಂತೂ ಸುಳ್ಳ ಅಲ್ವಲ್ಲ? ಶಟಪ್, ಜಸ್ಟ್ ಶಟಪ್. ನಾನು ವಿರಾಜ್ ಕಶ್ಯಪ್ ಅಲ್ಲ ಅಲ್ಲ ಅಲ್ಲ, ವಿರಾಜ್ ಅವಿನಾಶಿ ಅಂತಂದು ಕಿರ್ಚಿ ವಿರಾಜ್ ಕಾರ್ ಬ್ಯಾನೆಟ್ನ ಜೋರಾಗಿ ಗುದ್ದಿದ. ಆ ಫೋರ್ಸ್ಗೆ ವಿಂಡೋ ಗ್ಲಾಸ್ ಎಲ್ಲ ಪುಡಿ ಪುಡಿ ಆಗೋಯ್ತು. ಮುದ್ಕ ಅವ್ನು ಹೇಳಿದ್ದನ್ನು ಕೇಳಿ ನೀವಿಲ್ಲ ಅಂತ ಕೂಗಿ ಹೇಳಿದ ಮಾತ್ರಕ್ಕೆ ನೀವು ಕಶ್ಯಪ್ ಫ್ಯಾಮಿಲಿ ವಾರಸ್ದಾರ ಅನ್ನೋದು ಸುಳ್ಳ? ವಿರಾಜ್ ಮತ್ತೆ ಸಿಟ್ಟಿನಿಂದ, ನೋಡಿ, ನಾನು ಅವಿನಾಶಿ ಮಗ, ಅವಳೇ ನನ್ನ ಸರ್ವಸ್ವ. ನಾನಿನ್ನು ಯಾವ ಫ್ಯಾಮಿಲಿಗೂ ಸೇರಿಲ್ಲ, ಸೇರೋದು ಇಲ್ಲ. ನಿಮ್ಮನ್ನ ಯಾರು ಕಳಿಸಿದ್ರೋ ಅವ್ರಿಗೆ ನನ್ನ ದಾರಿಗೆ ಅಡ್ಡ ಬರ್ದಿದ್ರೆ ಒಳ್ಳೇದು ಅಂತ ಹೇಳ್ಬಿಡಿ ಅಂತ ಹೇಳ್ತಾ ಅವನ್ ಮುಂದೆ ಹೆಜ್ಜೆ ಇಡೋಕ್ ನೋಡ್ದ. ಅಷ್ಟರಲ್ಲಿ ಒಂದಷ್ಟು ಜನ ಆ ಕಾರ್ ಇಳಿದು ವಿರಾಜ್ನ ಫೋರ್ಸ್ಫುಲಿ ಒಂದು ಕಾರ್ ಒಳಗೆ ತುಂಬಿದ್ರು. ಆದ್ರೆ ಅವನಿಗೆ ಅದರಿಂದ ಯಾವುದೇ ರೀತಿಯ ಭಯ ಆಗ್ಲಿ ಟೆನ್ಷನ್ ಆಗ್ಲಿ ಆಗ್ಲಿಲ್ಲ. ಅವನು, ನೀವು ನನ್ನನ್ನ ಫೋರ್ಸ್ಫುಲಿ ಕಾರ್ ಹತ್ತಿದ ತಕ್ಷಣ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ನಿಮ್ ಟೈಮ್ನ ವೇಸ್ಟ್ ಮಾಡಬೇಡಿ, ಸುಮ್ಮನೆ ನನ್ನನ್ನ ನನ್ನ ಪಾಡಕ್ಕೆ ಹೋಗೋಕ್ ಬಿಡಿ ಅಂತ ಹೇಳ್ದ. ಅದನ್ನ ಕೇಳಿ ಆ ಮುದ್ಕ ನಗ್ತಾ, ಕೋಪದಲ್ಲೂ ನೀವು ನಂಗೆ ನಿಮ್ ತಂದೆನ ನೆನಪಿಸ್ತಿದ್ದೀರಾ, ನೀವು ಬರೋದನ್ನೇ ಎದುರು ನೋಡ್ತಾ ಅಲ್ಲೊಂದು ಕುಟುಂಬ ಕಾಯ್ತಾ ಇದೆ ಅಂತ ಸಾಫ್ಟಾಗಿ ಹೇಳ್ದ. ವಿರಾಜನಿಗೆ ಈಗ ಮತ್ತೆ ಸಿಟ್ಟು ಬಂತು. ನಿಮಗ್ ನಾನು ಆಗ್ಲೇ ಹೇಳ್ದೆ ತಾನೆ, ನನ್ನನ್ನ ಆ ಮನೆಯವ್ರ ಜೊತೆ ಸೇರಿಸ್ಬೇಡಿ ಅಂತ, ಸುಮ್ಮನೆ ನನಗೆ ಕೋಪ ತರಿಸ್ಬೇಡಿ ಅಂತ ಹೇಳ್ದ. ಆಗ ಮುದ್ಕ ವಿರಾಜ್ನ ನೋಡ್ತಾ, ಬೇಡ ಅಂತ ಹೇಳಿ ಹೋಗೋಕೆ ನೀವು ಮಾಮೂಲಿ ವ್ಯಕ್ತಿ ಅಲ್ಲ, ಕಶ್ಯಪ ವಂಶದ ಏಕೈಕ ವಾರಸ್ದಾರ. ಆ ವಂಶದ ರಕ್ತ ನಿಮ್ಮ ನರ ನಾಡಿಗಳಲ್ಲಿ ಹರಿತಾ ಇದೆ. ನಿಮ್ಮ ತಾತ ನೋಡಿದ್ರೆ ನೀವು ಬರೋ ದಾರಿನೇ ಕಾಯ್ತಾ ಇದ್ದಾರೆ. ಅವ್ರ ಆರೋಗ್ಯನೂ ಸರಿ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮನೆಗೆ ಬನ್ನಿ ಅಂತ ಹೇಳ್ದ. ಆದ್ರೆ ವಿರಾಜ್ ಇಲ್ಲ ಅನ್ನೋ ರೀತಿ ತಲೆ ಆಡಿಸ್ದ. ಅವ್ರು ಯಾವತ್ತು ನನ್ನನ್ನ, ನನ್ನ ತಾಯಿನ ಆ ಕುಟುಂಬದಿಂದ ಹೊರಗೆ ಹಾಕಿದ್ರು ಅವತ್ತೇ ನಾವು ಅವ್ರ ಜೊತೆಗೆ ಎಲ್ಲ ಸಂಬಂಧಕ್ಕೂ ಎಳ್ಳು ನೀರು ಬಿಟ್ಟಿದೀವಿ ಅಂತ ಹುಬ್ ಗಂಟಿಕೊಂಡು ಹೇಳ್ದ. ಅದನ್ನ ಕೇಳಿ ತಕ್ಷಣ ಆ ಮುದ್ಕ, ನಿಮ್ಮನ್ನು ಓಡಿಸೋ ಉದ್ದೇಶ ಯಾರಿಗೂ ಇರಲಿಲ್ಲ, ಅದು ನಿಮ್ಗೂ ಗೊತ್ತಲ್ವಾ ಅಂತ ಹೇಳ್ದ. ಮುದ್ಕ ಹೇಳಿದ್ ಕೇಳಿ ವಿರಾಜ್ ಕೋಪದಿಂದ, 15 ವರ್ಷಗಳ ಹಿಂದೆ ನಡೆದ ಆ ಘಟನೆನ ನಾನು ಇನ್ನೂ ಮರ್ತಿಲ್ಲ. ಇವತ್ತು ಇಷ್ಟು ಪ್ರೀತಿ ತೋರಿಸ್ತಾ ಇರೋ ಆ ದೊಡ್ಡ ಮನುಷ್ಯ ಅವತ್ತು ಯಾಕೆ ಅಮ್ಮನ ಅವಮಾನ ಮಾಡಿ ಬಾಯಿಗೆ ಬಂದ ಹಾಗೆ ಬೈದು ಹೊರಗೆ ಹಾಕಿದ್ರು? ಅವ್ರ ಮಗನ್ ತಪ್ಪಿದ್ರು ನಮ್ಗೆ ಯಾಕೆ ಶಿಕ್ಷೆ ಕೊಟ್ರು? ನೋಡಿ, ಅವತ್ ಅಮ್ಮಂಗ್ ಮಾಡಿದ ಅವಮಾನನ ನೀವೆಲ್ಲ ಮರಿಬೋದು, ಆದ್ರೆ ನಾನು ಮರ್ತಿಲ್ಲ. ಅಮ್ಮನ್ಗೆ ಡಿವೋರ್ಸ್ ಕೊಟ್ಟು ದಿನದಿಂದಲೇ ನನ್ಗೂ ಆ ಮನೆಗೂ ಇದ್ದ ಸಂಬಂಧ ಕಡ್ದು ಹೋಯ್ತು ಅಂತ ಹೇಳ್ದ. ಅಂದ್ರೆ ನೀವ್ ಹೇಳೋ ಪ್ರಕಾರ ಅವತ್ತಿನ ದಿನ ಆದ ಅವಮಾನನ ನೀವು ಮರೆಯೋಕ್ಕಾಗಲ್ಲ, ಅದಕ್ಕೆ ಕಶ್ಯಪ್ ಕುಟುಂಬದ ಜೊತೆ ಎಲ್ಲ ಸಂಬಂಧಕ್ಕೂ ಅಂತ್ಯ ಹಾಡಿದ್ದೀರಾ ಅಂತ ಅಲ್ವಾ? ಆದ್ರೆ ಪ್ರತಿದಿನ ಪ್ರತಿ ಕ್ಷಣನೂ ನಿಮ್ಗೆ ಅವಮಾನ ಮಾಡ್ತಿರೋ ಆ ರಾವ್ ಫ್ಯಾಮಿಲಿನ ಯಾಕೆ ಸಹಿಸ್ಕೊಂಡು ಮೌನವಾಗಿದ್ದೀರಾ? ಯಾಕಿನ್ನೂ ಆ ಮನೆಯ ಅಳಿಯನಾಗ ಅಲ್ಲೇ ಇದ್ದೀರಾ ಅಂತ ಮುದ್ಕ ಬೇಜಾರಲ್ಲಿ ಕೇಳ್ದ. ವಿರಾಜ್ ಏನೂ ರಿಯಾಕ್ಟ್ ಮಾಡ್ದೆ, ನನ್ನ ಪರ್ಸನಲ್ ವಿಚಾರದಲ್ಲಿ ಯಾರೂ ಮೂಗ್ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಾರಿಂದ ಇಳಿದು ಅಲ್ಲೇ ದಾರಿಲ್ ಸಿಕ್ಕ ಆಟೋ ಹತ್ತಿ ಹೊರಟು ಹೋದ. ಅಷ್ಟರಲ್ಲಿ ಅವನು ಇಳಿಬೇಕಾದ ಜಾಗ ಬಂತು. ಆಟೋದಿಂದ ಇಳ್ದ. ಅವನೀಗ ಒಂದು ರೆಸಾರ್ಟ್ ಮುಂದೆ ನಿಂತಿದ್ದ. ಸುರಭಿ ಕೂಡ ಆಲ್ರೆಡಿ ಆ ಫಂಕ್ಷನ್ಗೆ ಬಂದಿದ್ಲು. ವಿರಾಜ್ ಒಳಗೆ ಹೋಗಿ ಸುರಭಿ ಪಕ್ಕ ಕೂತ್ಕೊಂಡ. ಬಟ್ ವಿರಾಜ್ಗೋಸ್ಕರ ಆಗ್ಲಿಂದನೂ ವೇಟ್ ಮಾಡಿ ಮಾಡಿ ಅವಳಿಗೆ ಸಿಟ್ಟು ಬಂದಿತ್ತು. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ವಿರಾಜ್ ಪ್ರೀತಿಯಿಂದ ಕೇಳ್ದ. ಆಗ ಅವಳು ಅದೇ ಸಿಟ್ಟಿನಿಂದ, ಅಪ್ಪನ ಬಿಸ್ನೆಸ್ಗೆ ಹೆಲ್ಪ್ ಕೇಳೋದಕ್ಕೆ ಸಂಯುಕ್ತ ಹತ್ರ ಮಾತಾಡಬೇಕು ಅಂತ ಹೇಳಿದ್ದೆ ತಾನೆ, ನೀನು ನೋಡಿದ್ರೆ ಇಷ್ಟೊತ್ತು ಮೇಲೆ ಬಂದಿದ್ಯಾ ಅಂತ ಕೇಳಿದ್ಲು. ಸಾರಿ ಸುರಭಿ, ಬೇರೆ ಕೆಲಸ ಇತ್ತು ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡ್ದ. ಸ್ವಲ್ಪ ಹೊತ್ತಿನ ನಂತರ ರೆಸಾರ್ಟ್ ಎಂಟ್ರೆನ್ಸ್ ಡೋರ್ ಒಳಗಿಂದ ಫಾಸ್ಟಾಗಿ ಒಂದು ಕಾರ್ ಬಂತು. ಆ ಕಾರ್ ಒಳಗಿದ್ದ ವ್ಯಕ್ತಿ ಸ್ಟೈಲಾಗಿ ನಡ್ಕೊಂಡು ಸುರಭಿ ಹತ್ರನೇ ಬಂದ. ಒಂದು ಸಲ ವಿರಾಜ್ನ ಕೆಕ್ಕರಿಸ್ಕೊಂಡು ನೋಡಿ ಆಮೇಲೆ, ಹಾಯ್ ಸುರಭಿ, ನೀನು ಈ ರೀತಿ ಯೂಸ್ಲೆಸ್ ವ್ಯಕ್ತಿಗಳ ಜೊತೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ರೆ ಫ್ಯಾಮಿಲಿ ಇಮೇಜ್ ಏನಾಗಬೇಡ ಅಂದ. ಸುರಭಿ ಏನೂ ಮಾತಾಡಲಿಲ್ಲ. ವಿರಾಜ್ನೂ ಅಷ್ಟೇ, ನಕ್ಕು ಸುಮ್ಮನಾಗ್ಬಿಟ್ಟ. ವಿರಾಜ್ ನಕ್ಕಿದ್ ನೋಡಿ ಭರತ್ ಕೋಪದಿಂದ, ಇವತ್ತು ನೀನು ಹೇಗೆ ಖುಷಿಯಿಂದ ಮನೆಗೆ ವಾಪಸ್ ಹೋಗ್ತೀಯಾ ನಾನು ನೋಡ್ತೀನಿ ಅಂತ ಮನ್ಸಲ್ಲೇ ಹೇಳ್ಕೊಂಡು ಒಳಗೆ ಹೋದ. ವಿರಾಜನ್ ತಾಳ್ಮೆನೆ ಭರತ್ನ ಇನ್ನಷ್ಟು ಕೇಳಿಸ್ತಾ ಇತ್ತು. ಹಾಗಾಗಿ ಅವನು ಅಷ್ಟು ಉರ್ಕೊಂಡು ಒಳಗೆ ಹೋಗಿದ್ದು. ಸುರಭಿ ಅದನ್ನ ನೆಗ್ಲೆಕ್ಟ್ ಮಾಡಿ ವಿರಾಜ್ ಕಡೆಗೆ ತಿರುಗಿ,
ನೀನು ಯಾರ ಮಾತ್ಗೂ ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾವಿವತ್ತಿಲ್ಲಿಗೆ ಯಾಕೆ ಬಂದಿದ್ದೀವಿ ಅನ್ನೋ ವಿಚಾರ ಮಾತ್ರ ನಿನ್ ತಲೆಯಲ್ಲಿರ್ಲಿ. ಹೇಗಾದ್ರೂ ಮಾಡಿ ನಾನು ಸಂಯುಕ್ತ ಮತ್ತೆ ರಾಹುಲ್ ಮೆಹ್ತಾ ಜೊತೆ ಅಪ್ಪನ ಬಿಸ್ನೆಸ್ ಬಗ್ಗೆ ಮಾತಾಡ್ತೀನಿ. ಅವ್ರು ಸ್ವಲ್ಪ ಸಪೋರ್ಟ್ ಮಾಡಿದ್ರು ಸಾಕು, ಬಿಸ್ನೆಸ್ ರೀಸ್ಟಾರ್ಟ್ ಆಗುತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕು ವಿರಾಜ್. ಇವತ್ ಫಂಕ್ಷನ್ ಅಲ್ಲಿ ನಿನ್ನಿಂದಾಗಿ ಯಾವ ಜಗಳನೂ ಆಗ್ಬಾರ್ದು. ಏನಾದ್ರೂ ಆದ್ರೆ ಅದು ಡೈರೆಕ್ಟ್ ಅಪ್ಪನ್ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ ಅಂತ ವಾರ್ನಿಂಗ್ ಕೊಡೋ ತರ ಹೇಳಿದ್ಲು. ಸರಿ ಸರಿ, ನೀನ್ ಹೇಳ್ದೆಲ್ಲ ನೆನ್ಪಿದೆ ನನ್ಗೆ. ಎಲ್ರೂ ನಮ್ಮನ್ನ ನೋಡ್ತಿದ್ದಾರೆ, ಬಾ ಒಳಗ್ ಹೋಗೋಣ ಅಂತ ಹೇಳಿ ವಿರಾಜ್ ಅವಳನ್ನ ಒಳಗ್ ಕರ್ಕೊಂಡು ಹೋದ. 5 ನಿಮಿಷದ ನಂತರ ಮತ್ತೆ ಭರತ್ ಅಲ್ಲಿಗೆ ಬಂದ. ಸುರ್ಭಿ ಕೈಯಲ್ಲಿರೋ ಗಿಫ್ಟ್ ನೋಡಿ, ನೀನು ಕೂಡ ಗಿಫ್ಟ್ ತಗೊಂಡ್ ಬಂದಿದ್ಯಾ ಅಂತ ಸರ್ಕಾಸ್ಟಿಕ್ ಆಗಿ ಸ್ಮೈಲ್ ಮಾಡ್ತಾ ಹೇಳ್ದ. ಬಟ್ ಸುರ್ಭಿ ಮಾತಾಡ್ಲಿಲ್ಲ. ನೀನ್ ಏನ್ ಗಿಫ್ಟ್ ತಂದಿದ್ಯಾ ಅಂತ ನಾನು ನೋಡ್ಬೇಕು, ಕೊಡೋ ಅದನ್ನ ಅಂತ ಹೇಳ್ತಾ ಅವಳ ಕೈಯಲ್ಲಿದ್ದ ಗಿಫ್ಟ್ನ ಕಿತ್ಕೊಳ್ಳೋಕ್ ನೋಡ್ದ. ಆದ್ರೆ ಸುರಭಿ ಕೊಡ್ಲಿಲ್ಲ. ಆಗ ಭರತ್ ವ್ಯಂಗ್ಯವಾಗಿ ನಗಾಡ್ತಾ, ಆ ಬಾಕ್ಸ್ ನೋಡ್ತಿದ್ರೆ ತುಂಬಾ ಕಾಸ್ಟ್ಲಿ ಗಿಫ್ಟ್ ಅನ್ಸ್ತಾ ಇದೆ. ಪಾಪ ನೀನ್ ಈ ಬೆಗ್ಗರ್ ಗಂಡ ಈ ಗಿಫ್ಟ್ ತಗೊಳಕ್ಕೆ ಅಂತ ಮೇ ಬಿ 1 ತಿಂಗಳಿಂದ ಅವ್ನ ಜ್ಯೂಸ್ ಸೆಂಟರ್ನಲ್ಲಿ ಓವರ್ ಡ್ಯೂಟಿ ಮಾಡ್ತಾ ಇದ್ದ ಅನ್ಸುತ್ತೆ ಅಲ್ವಾ ಅಂತ ಕೇಳ್ದ. ಸುರಭಿಗೆ ತನ್ನ ಗಂಡಂಗೆ ಅವಮಾನ ಆಗ್ತಿರೋದನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ. ಭರತ್, ನೀನ್ ತುಂಬಾ ಅತಿಯಾಗಿ ಮಾತಾಡ್ತಾ ಇದ್ಯಾ, ಪ್ಲೀಸ್ ಸ್ಟಾಪ್ ಇಟ್ ಅಂತ ಹೇಳಿದ್ಲು. ಅಷ್ಟರಲ್ಲಿ ವಿರಾಜ್ ಅವಳ ಕೈ ಹಿಡ್ಕೊಂಡು, ನೀನು ಅವನ ಮಾತಿಗೆ ತಲೆ ಕೆಡ್ಸ್ಕೋಬೇಡ, ಹೋಗಿ ಗಿಫ್ಟ್ ಕೊಟ್ಬಾ ಅಂತ ಹೇಳ್ದ. ಸುರಭಿ ಡೀಪ್ ಆಗಿ ಉಸಿರು ಹೇಳ್ಕೊಂಡು ಸ್ಟೇಜ್ ಹತ್ತದ್ಲು. ಮುಖು ತುಂಬಾ ಫೇಕ್ ಸ್ಮೈಲ್ ತುಂಬಿಕೊಂಡು, ಸೋ ಹ್ಯಾಪಿ ಸಂಯುಕ್ತ, ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು, ಯಾವಾಗ್ಲೂ ಹೀಗೆ ಖುಷಿಯಾಗಿರಿ ಅಂತ ಹೇಳಿ ಅವರಿಬ್ರಿಗೂ ವಿಶ್ ಮಾಡಿ ಗಿಫ್ಟ್ನ ಅವ್ರ ಮುಂದೆ ಹಿಡಿದ್ಲು. ರಾಹುಲ್ ಮೆಹ್ತಾ ಗಿಫ್ಟ್ ತಗೊಳಕ್ಕೆ ಅಂತ ಹೊರಟಿದ್ದ. ಅಷ್ಟರಲ್ಲಿ ಸಂಯುಕ್ತ ಗಿಫ್ಟ್ ತಗೊಂಡು ಸುರಭಿ ಕಾಲ್ ಮುಂದೆ ಎಸೆದ್ಲು. ನಿಜಕ್ಕೂ ಸುರಭಿಗೆ ಶಾಕ್ ಆಯ್ತು. ಸಂಯುಕ್ತ ಯಾಕೆ ಹೀಗೆ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಸುತ್ತಲೂ ಇರೋರೆಲ್ಲ ಸುರಭಿ ಮುಖನೇ ನೋಡ್ತಾ ಇದ್ರು. ಹಾಗಾಗಿ ಅವಳು ಈ ವಿಷಯನ ದೊಡ್ಡದು ಮಾಡೋದು ಬೇಡ ಅಂತ ಹಾಗೆ ಸ್ಮೈಲ್ ಮಾಡ್ತಾನೆ, ಸಂಯುಕ್ತ 5 ನಿಮಿಷ ನಾನು ನಿನ್ ಜೊತೆ ಮಾತಾಡಬೇಕು ಅಂತ ಹೇಳಿದ್ಲು. ನೀನ್ ನನ್ನ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ ಸುರಭಿ. ನಿನ್ ಪ್ಲಾನ್ ಏನು, ಯಾಕೆ ನೀನು ಈ ಕಾಸ್ಟ್ಲಿ ಗಿಫ್ಟ್ ತಗೊಂಡು ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಐ ಆಮ್ ನಾಟ್ ಸ್ಟ್ರೇಂಜರ್ ಟು ಯುವರ್ ಟ್ರಿಕ್ಸ್. ಲುಕ್, ನನ್ಗಾಗ್ಲಿ ರಾಹುಲ್ ಅವ್ರಿಗಾಗ್ಲಿ ನಿಮ್ಮ ಅಪ್ಪನ ಬಿಸ್ನೆಸ್ಗೆ ಹೆಲ್ಪ್ ಮಾಡೋ ಇಂಟ್ರೆಸ್ಟೇ ಇಲ್ಲ. ನೀನಿನ್ನ ಹೊರಡಬಹುದು ಅಂತ ರೂಢಾಗಿ ಹೇಳಿದ್ಲು. ಅಪ್ಪನ ಬಿಸ್ನೆಸ್ ರೀಸ್ಟಾರ್ಟ್ ಮಾಡೋಕೆ ಸುರಭಿಗಿದ್ದ ಒಂದೇ ಒಂದು ಹೋಪ್ ಅಂದ್ರೆ ಅದು ಸಂಯುಕ್ತ ಆಗಿದ್ಲು. ಈಗ ಆ ಹೋಪ್ ಕೂಡ ನೆಲ ಕಚ್ಬಿಡ್ತು. ಈ ಕಡೆ ಡ್ರಿಂಕ್ಸ್ ಪಾರ್ಟಿ ಶುರು ಆಯ್ತು. ರಾವ್ ಮನೆ ಅಳಿಯಂದ್ರೆಲ್ಲ ಪಾರ್ಟಿ ಎಂಜಾಯ್ ಮಾಡ್ತಾ ಇದ್ರು. ಬಟ್ ವಿರಾಜ್ ಹೋಗ್ಲಿಲ್ಲ. ಆಗ ಭರತ್ ಅವನನ್ನ ಒತ್ತಾಯ ಮಾಡಿ ಪಾರ್ಟಿ ಕರ್ಕೊಂಡು ಹೋಗಿ 1 ಗ್ಲಾಸ್ ವೈನ್ನ ಅವನ ಮುಂದೆ ಹಿಡ್ದ. ವಿರಾಜ್ ಕೂಲಾಗಿ, ನೋ ಥ್ಯಾಂಕ್ಸ್, ನಾನು ಡ್ರಿಂಕ್ಸ್ ಮಾಡಲ್ಲ ಅಂತ ಹೇಳ್ದ. ಆಗ ಭರತ್ ಅವನ ಮುಖಕ್ಕೆ ಆ ವೈನ್ ಎರಚ್ಬಿಟ್ಟ. ಅಲ್ಲಿದ್ದೋರೆಲ್ಲ ವಿರಾಜ್ನ ಸ್ಥಿತಿ ನೋಡಿ ಜೋರಾಗಿ ನಗೋಕ್ ಸ್ಟಾರ್ಟ್ ಮಾಡಿದ್ರು. ಕೇವಲ ಪಾಕೆಟ್ FM ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.